ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ನ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಈಗ ಈ ಪ್ರತಿಭಟನೆಯ ಅಖಾಡಕ್ಕೆ ಬಿಜೆಪಿಯ ನಾಯಕರುಗಳು ಕೂಡ ಧುಮುಕಿದ್ದಾರೆ. ಹೌದು, ಬಿಡದಿಯ ಭೂಯುದ್ಧ, ಸರ್ಕಾರದ ವಿರುದ್ಧ ಕಮಲಕಲಿಗಳ ಹೋರಾಟ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಪ್ರೊಟೆಸ್ಟ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಯೋಜನೆಯನ್ನ ಕೈಬಿಡಬೇಕು, ರೈತರ ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಆಗ್ರಹ. ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು, ಬಿಜೆಪಿಯ ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿ ಭಾಗದ ಸಾವಿರಾರು ಸಂಖ್ಯೆಯ ರೈತರು ಕೂಡ ಈ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶ್ರೀರಾಮುಲು ಅವರಿದ್ದಾರೆ, ಶೋಭಾ ಕರಂದ್ಲಾಜೆ, ಛಲವಾದಿ ನಾರಾಯಣಸ್ವಾಮಿ ಅವರು, ಬಿಎಸ್ ಯಡಿಯೂರಪ್ಪನವರು, ಬಿವೈ ವಿಜಯೇಂದ್ರ ಅವರು ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ತತ್ಕ್ಷಣಕ್ಕೆ ಕೈಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ರೈತರ ಮೇಲೆ ಕೊಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ಗೂಂಡಾ ಭಯೋತ್ಪಾದಕರ ಮೇಲೆ ಕೇಸ್ಗಳನ್ನು ತೆಗೆದಾಕ್ತಾ ರೈತರ ಮೇಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ರೈತರಿಗೆ ಬರಕ್ಕೆ ಏನೇನು ನ್ಯಾಯ ಪೈಸೆ ಕೊಡದೇ ಇರೋ ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಾ ಇಲ್ಲ. ನಾಟಕವನ್ನ ಬಂದ್ ಮಾಡಿ ರೈತರ ಹಿತಾಸಕ್ತಿಯನ್ನ ಕಾಪಾಡಿ, ಸರ್ಕಾರಿ ಜಮೀನಿರುವ ಕಡೆ ಯೋಜನೆಯನ್ನ ಮಾಡಿ, ರೈತರ ಮೇಲಿನ ಪ್ರಕರಣವನ್ನ ಸರ್ಕಾರ ತತ್ಕ್ಷಣವೇ ಕೈ ಬಿಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಬಿಜೆಪಿಯ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟದ ಮೂಲಕ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್ಚರಿಸುವಂತಹ ಕೆಲಸ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನ ಆತ್ಮೀಯ ರೈತ ಬಾಂಧವರೇ, ಭಾರತೀಯ ಜನತಾ ಪಾರ್ಟಿ ಇಂದು ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಬಿಡದಿನಲ್ಲಿ ಒತ್ತಾಯ ಪೂರ್ವಕವಾಗಿ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಕಸಿದುಕೊಂಡು ಗುಂಡಾಗರ್ದಿಯನ್ನ ಮಾಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ತಮ್ಮ ಚಪಲವನ್ನು ತೀರಿಸಿಕೊಳ್ಳೋದಕ್ಕೆ ಬಿಡದಿನಲ್ಲಿ ಏನು ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯಿತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯಿತು. ಡಿಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಕಳೆದ ಒಂದು ವರ್ಷದಲ್ಲಿ ಏನು ಸಾಧನೆ? ರಿಯಲ್ ಎಸ್ಟೇಟ್ ಸಾಧನೆ. ಬಂದು 30 ದಿನ ದಾಟ್ತು. ಯಾವುದಾದ್ರೂ ನೀರಾವರಿ ಯೋಜನೆ ಬಂದಿದೆಯಾ? ಯಾವುದಾದ್ರೂ ಹಳ್ಳ ಬಿದ್ದಿರೋ ರಸ್ತೆ ಮುಚ್ಚಿದಾರ? ಯಾರ ರೈತರಿಗೆ ಪರಿಹಾರ ಕೊಟ್ಟಿದಾರ? ಈ ಮನೆಯಾಳ ಕಾಂಗ್ರೆಸ್ ಬಂದ ತಕ್ಷಣ ಬರಗಾಲ ಶುರುವಾಗೋಯ್ತು. ಕಳೆದ 3 ತಿಂಗಳಿಂದ ಬಿಡದಿಯಲ್ಲಿ ನಿರಂತರವಾಗಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು, ಜೀವ ಕೊಟ್ಟೆವು, ಭೂಮಿ ಕೊಡೆವು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತರಲು ಹೊರಟಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಇರುವಂತ ಸರ್ಕಾರ 438 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಒಂದು ಬಾರಿನೂ ಮಾತಾಡಕ್ ಹೋಗಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ
ಬೆಂಗಳೂರಿನ ಪಕ್ಕದಲ್ಲೇ ಬಿಡದಿಯಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ನೋವೇನು, ಅವರ ಸಂಕಷ್ಟ ಏನು, ಅವರ ಅಭಿಪ್ರಾಯ ಏನು, ಅವರ ಭಾವನೆ ಏನು, ಇದನ್ನು